ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು DCC ಬ್ಯಾಂಕ್ ರಿಕ್ರೂಟ್ಮೆಂಟ್ ಮತ್ತು ಶಿಮೂಲ್ಗೆ ಸಂಬಂಧಪಟ್ಟಂಗೆ 2025 ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ನಮ್ಮ ಕಡೆಯಿಂದ 1 ಇಯರ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಒಂದು ಅನೌನ್ಸ್ಮೆಂಟ್ ಇದೆ. ಸೊ ಯಾರಿಗಾದ್ರು ನೋಟ್ಸ್ ಅವಶ್ಯಕತೆ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ನೋಟ್ಸ್ ಅವೈಲಬಲ್ ಇದೆ, ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ, ಇಷ್ಟು ನೋಟ್ಸ್ ಅವೈಲಬಲ್ ಇದೆ. ಆ ನೋಟ್ಸ್ ಬೇಕು ಅಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಪ್ಲಸ್ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಂತೆ ಕವಿಕೃತಿ ವಿಚಾರದ ಇಂಪಾರ್ಟೆಂಟ್ ಕ್ವಶನ್ಸ್ ನೀಡಲಾಗುತ್ತೆ ಅಂತ ಈ ಅನೌನ್ಸ್ಮೆಂಟ್ ಇದೆ. ಸೊ ಅದನ್ನು ಹೇಳ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ನಿಮ್ಮ ರಾಯಚೂರು ಕೊಪ್ಪಳ DCC ಬ್ಯಾಂಕ್ ಫಸ್ಟ್ ಹೇಳ್ತಾ ಇದ್ದೀನಿ. DCC ಬ್ಯಾಂಕ್ ಅಂಡ್ ಶಿಮೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಬರುತ್ತಲ್ಲ, ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ನ PDF ಫ್ರೀ ಆಫ್ ಕಾಸ್ಟ್ ಹಾಕೊಡ್ತಾ ಇದೀವಿ. ಯಾರು ನಮ್ಮಲ್ಲಿ ನೋಟ್ಸ್ ಪರ್ಚೇಸ್ ಮಾಡಿದ್ದೀರಾ, ಯಾರು ಓದ್ತಾ ಇದ್ದೀರಾ, ನೋಟ್ಸ್ ಪರ್ಚೇಸ್ ಮಾಡಿ ಓದ್ತಾ ಇದ್ದೀರಾ, ಆ ಹುಡುಗರಿಗೆ ಅಷ್ಟು ಜನಕ್ಕೆ ಸೆಂಡ್ ಆಗುತ್ತೆ 1ನೇ ತಾರೀಕಿನ ಒಳಗಡೆ. 1ನೇ ತಾರೀಕು, ಈಗ ಹೊಸ ವರ್ಷ ಬರ್ತಾ ಇದೆಯಲ್ಲ, 1ನೇ ತಾರೀಕಿನ ಒಳಗಡೆ ಅಂತ ಹೇಳಿದ್ದೀನಿ. ಒಳಗಡೆ ಯಾವತ್ತು ಬೇಕಾದ್ರೂ ಸೆಂಡ್ ಆಗುತ್ತೆ. ದಯವಿಟ್ಟು ಇದೇ ವಿಚಾರವಾಗಿ ಯಾರು ಮೆಸೇಜ್ ಮಾಡಬಾರ್ದು. ಯಾವುದೇ ಕಾರಣದಿಂದ ಯಾರು ಒಬ್ಬರೇ ಒಂದೇ ಒಂದು ಮೆಸೇಜು ಮಾಡಿಬಿಟ್ರೆ ನಾವೇ ಹಾಕ್ಕೊಡ್ತೀವಿ. ನನ್ನ ಹತ್ರ ನಿಮ್ಮೆಲ್ಲರ ಡೀಟೇಲ್ಸು ಇದೆ. ಪ್ರತಿಯೊಬ್ಬರು ಎಷ್ಟು ಜನ ಇದ್ರೋ ಅಷ್ಟು ಜನ ಡೀಟೇಲ್ಸು ಇದೆ. 1ನೇ ತಾರೀಕು ಒಳಗಡೆ ನಾನೇ ಸೆಂಡ್ ಮಾಡ್ತೀನಿ. ಅಷ್ಟು ಜನಕ್ಕೂ PDF ಮುಖಾಂತರ ಸೆಂಡ್ ಮಾಡ್ತೀನಿ. PDF ಮುಖಾಂತರ ಸೆಂಡ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ವಾಟ್ಸಪ್ಪಲ್ಲಿ PDF ಇರುತ್ತಲ್ಲ, PDF ಮುಖಾಂತರ 1 ಇಯರ್ ಕರೆಂಟ್ ಅಫೇರ್ಸ್ ಸೆಂಡ್ ಆಗುತ್ತೆ. ಎಲ್ಲರಿಗೂ ಸೆಂಡ್ ಆಗುತ್ತೆ. ಯಾರ್ಯಾರು ನೋಟ್ಸ್ ಪರ್ಚೇಸ್ ಮಾಡಿದ್ದೀರಾ, ರಾಯಚೂರು ಪ್ಲಸ್ ಶಿಮೂಲ್ಗೆ ಅಷ್ಟು ಜನಕ್ಕೆ 1 ಇಯರ್ ಕರೆಂಟ್ ಅಫೇರ್ಸ್ ಸೆಂಡ್ ಆಗುತ್ತೆ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ 100% ಬಂದೇ ಬರ್ತವೆ ಅಂತಕ್ಕಂಥವನ್ನ ಗೊತ್ತಾಗುತ್ತೆ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಪೇಪರ್ಸ್ ಇಂದ ಸುಮಾರು ಪ್ರಜಾವಾಣಿ, ವಿಜಯ ಕರ್ನಾಟಕ, ಬೇರೆ ಬೇರೆ ಮ್ಯಾಗಝಿನ್ಸ್, ಬೇರೆ ಸೋರ್ಸಸ್ ಇಂದ ತೆಗೆದಿರ್ತಕ್ಕಂಥದ್ದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅದು 1 ಇಯರ್ದು ಸೆಂಡ್ ಮಾಡ್ತೀವಿ. ಯಾರೆಲ್ಲ ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಎಷ್ಟನೇ ತಾರೀಕು ಒಳಗಡೆ, 1/1/2026ನೇ ಇಸ್ವಿ ಒಳಗಡೆ ಸೆಂಡ್ ಆಗುತ್ತೆ. ಇಷ್ಟು ಸೆಂಡ್ ಆಗುತ್ತೆ. ಸೆಂಡ್ ಮಾಡ್ಕೊಡೋ ಜವಾಬ್ದಾರಿ ನಂದು. ಇಟ್ಸ್ ಎ ಫ್ರೀ. ಯಾರ್ಯಾರು ತಗೊಂಡಿದ್ರೆ ಅವ್ರಿಗೆ ಇಂಗ್ಲಿಷ್ ಮೆಟೀರಿಯಲ್ ಸೆಂಡ್ ಆಗ್ತಾ ಇದೆಯಲ್ಲ, ಅದೇ ರೀತಿ ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ ಸೆಂಡ್ ಆಗುತ್ತೆ. ಕೂತ್ಕೊಂಡು ಓದ್ಕೊಳ್ಳಿ. ಏನಕ್ಕೆ ಸೆಂಡ್ ಮಾಡ್ತಾ ಇದೀವಪ್ಪ ಅಂದ್ರೆ, ಸ್ಕೋರ್ ಹೈಕ್ ಆಗಲಿ ಅನ್ನೋ ಉದ್ದೇಶದಿಂದ. ಸ್ಕೋರ್ ಏನಿದೆ ಇನ್ನೂ ಬೂಸ್ಟ್ ಆಗುತ್ತೆ. ತುಂಬಾನೇ ಬೂಸ್ಟ್ ಆಗುತ್ತೆ. ಬೂಸ್ಟ್ ಆಗಬೇಕು. ಎಷ್ಟು ಜನ ಮೆಟೀರಿಯಲ್ ತಗೊಂಡಿದ್ರು ಅಷ್ಟು ಜನ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಲಿ ಅನ್ನೋ ಉದ್ದೇಶದಿಂದ ಫ್ರೀ ಆಫ್ ಕಾಸ್ಟ್ ಹಾಕೊಡ್ತಾ ಇದೀವಿ. ಫ್ರೀ ಆಫ್ ಕಾಸ್ಟು ಹೈ ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲು ಬರಲೇಬೇಕು, ಸೆಲೆಕ್ಷನ್ ಆಗಲೇಬೇಕು. ಹಿಂದೆ ಎಲ್ಲ ಸಕ್ಸಸ್ ಆಗಿದೆ. ಮಂಡ್ಯ, ಚಿಕ್ಕಮಂಗ್ಳೂರು, ಕೊಡಗು, ಬೆಂಗಳೂರು, ಜಮಖಂಡಿ, ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಎಲ್ಲ ಕಡೆ ಸಕ್ಸಸ್ ಆಗಿದೆ. ಇವೆರಡು ರಿಕ್ರೂಟ್ಮೆಂಟು ಸಕ್ಸಸ್ ಆಗಬೇಕು, ಜಾಸ್ತಿ ಜನ ಸೆಲೆಕ್ಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಹಾಕ್ಕೊಡ್ತಾ ಇದ್ವಿ. ಪ್ಲಸ್ ಕನ್ನಡ, ಇದ್ರ ಕತೆ ಮುಗೀತು. 1 ಇಯರ್ ಕರೆಂಟ್ ಅಫೇರ್ಸ್ ಹಾಕ್ಕೊಡ್ತೀನಿ. ಯಾರು ಮೆಸೇಜ್ ಮಾಡಬಾರ್ದು, ಯಾರೊಬ್ರು ಮಾಡಬಾರ್ದು ಮೆಸೇಜಸ್. ಸುಮ್ಮನೆ ಅನ್ವಾಂಟೆಡ್, ನಿಮಗೂ ಟೈಮ್ ವೇಸ್ಟು, ನಮಗೂ ಟೈಮ್ ವೇಸ್ಟು. ನಂತರ ಪ್ರತಿಯೊಂದು ದಾಖಲೆ ಇದೆ ವಾಟ್ಸಪ್ಪಲ್ಲಿ ಇರೋದ್ರಿಂದ ಸೆಂಡ್ ಮಾಡ್ತೀನಿ. PDF ಸೆಂಡ್ ಆಗುತ್ತೆ, ಓಪನ್ ಮಾಡಿ. ಇಂಗ್ಲೀಷ್ ಸೆಂಡ್ ಆಗಿದೆಯಲ್ಲ, ಅದೇ ಥರ ಸೆಂಡ್ ಆಗುತ್ತೆ. 1ನೇ ತಾರೀಕು ಒಳಗಡೆ ಕೂತ್ಕೊಂಡು ಓದ್ಕೊಳ್ಳಿ ಅಷ್ಟೇ. ಆರಾಮ್ಸೆ ಓಪನ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಕರೆಂಟ್ ಅಫೇರ್ಸ್ 1 ಇಯರ್ ಮುಗಿತಲ್ಲ. ಇನ್ನು ನೆಕ್ಸ್ಟ್ ಕನ್ನಡದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಾಚೀನ, ಮಧ್ಯಕಾಲೀನ ಪ್ಲಸ್ ಆಧುನಿಕ ಸಾಹಿತ್ಯದ ಕವಿಗಳು ಬರುತ್ತಲ್ಲ, ಕವಿಕೃತಿ ವಿಚಾರ ಅಂತ ಬರುತ್ತೆ. ಕವಿಕೃತಿ ವಿಚಾರ ಜ್ಞಾಪನಕ್ಕೆ ಇಟ್ಕೊಳ್ಳೋದು ತುಂಬ ಕಷ್ಟ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ತುಂಬ ಕಷ್ಟ ಜ್ಞಾಪನಕ್ಕೆ ಇಟ್ಕೊಳ್ಳೋದು. ನಂಬರ್ ಕ್ವಶನ್ಸು ಅಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದಾವೆ ಅಂತ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾರ್ಯಾರು ಕಂಪಲ್ಸರಿ ತೆಗಿತಾ ಇರ್ತಾರೆ ಗೊತ್ತಾಗುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಕಂಪಲ್ಸರಿ ತೆಗಿತಾರೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತಕ್ಕಂಥವು ಪ್ಲಸ್ ಕೋರ್ ಏರಿಯಾ ಇರ್ತಕ್ಕಂಥವು. ಆ ಕೋರ್ ಏರಿಯಾ ಇರ್ತಕ್ಕಂಥವು ಈಗ ಪಂಪ, ಪೊನ್ನ, ರನ್ನ, ಈ ಮೂರಲ್ಲಿ ಒಂದು ತೆಗೆದಿರ್ತಾರೆ. ಇದು ಈ ಕೋರ್ ಏರಿಯಾ. ಈ ತರ ಕೋರ್ ಏರಿಯಾಸು ನಿಮ್ಮ ಸಾಹಿತ್ಯದಲ್ಲಿ ಸುಮಾರಿದಾವೆ. ಕಂಪಲ್ಸರಿ ಬಂದೇ ಬರ್ತಕ್ಕಂಥವು. ಇದೆ ಈ ಶೈಲಿಗಳ ಮೇಲೆ ಒಂದು ತೆಗಿತಾರೆ. ಚಂಪು ಶೈಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಆ ಥರ ಶೈಲಿಗಳ ಮೇಲೆ ಒಂದು ಕ್ವಶನ್ ತೆಗಿತಾರೆ. ಸೊ ಆ ಥರ ಐಡಿಯಾಲಜಿ ತುಂಬಾ ಚೆನ್ನಾಗಿರೋದ್ರಿಂದ ಅದನ್ನೊಂದು ಮಾಡ್ಕೊಡ್ತೀನಿ. ಯಾವ್ಯಾವ ಕವಿಗಳು ಇಂಪಾರ್ಟೆಂಟ್ ಅಂತ, ಯಾವ್ಯಾವ ಕವಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಏರಿಯಾ ವೈಸು ಹೇಳ್ತೀನಿ. ಈಗ ಪಂಪ, ಪೊನ್ನ, ರನ್ನ ಈ 3 ಓದಿದ್ರೆ ಒಂದು ಕ್ವಶನ್ ಬಂದೇ ಬರುತ್ತಲ್ಲ, ಅದೇ ತರ ಎಂಟೈರ್ ನಿಮ್ಮ ಪ್ರಾಚೀನ, ಮಧ್ಯಕಾಲೀನ ಪ್ಲಸ್ ಆಧುನಿಕ ಮಾಡಿ PDF ಸೆಂಡ್ ಮಾಡ್ತೀನಿ. ಯಾರ್ಯಾರು ನೋಟ್ಸ್ ಪರ್ಚೇಸ್ ಮಾಡಿದ್ದೀರಾ ಅವ್ರಿಗೆ ಸೆಂಡ್ ಆಗುತ್ತೆ. 100% ಸೆಂಡ್ ಆಗುತ್ತೆ. ಅದು ಅಷ್ಟೇ 1ನೇ ತಾರೀಕು ಒಳಗಡೆ ಸೆಂಡ್ ಆಗುತ್ತೆ. ಮತ್ತೆ ಯಾರು ಮೆಸೇಜ್ ಮಾಡಬಾರ್ದು. ನನ್ನ ಹತ್ರ ಎಲ್ಲ ಇದೆ. ಮತ್ತೆ ರಿಪ್ಲೈ ಮಾಡೋದಕ್ಕೆ ಅರ್ಧ ಟೈಮ್ ಹೊರಟೋಗುತ್ತೆ.
ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಯಾರು ಮೆಸೇಜ್ ಮಾಡಕ್ ಹೋಗ್ಬಿಡ್ರಿ. ಎಲ್ಲ ಫ್ರೀ ಇದೆ, ಇದು ಫ್ರೀ ಇದೆ. ಯಾರು ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಅಷ್ಟು ಜನಕ್ಕೆ ಸೆಂಡ್ ಆಗುತ್ತೆ. ಇದೊಂದು ಅನೌನ್ಸ್ಮೆಂಟ್ ಇತ್ತು, ಹೇಳಿದೀನಿ, ಕೂತ್ಕೊಂಡು ಓದ್ಕೊಳ್ಳಿ. ಹೆಂಗಾದ್ರೂ ಮಾಡಿ ಸೆಲೆಕ್ಷನ್ ಆಗಿ ಬನ್ನಿ. ಹೈಯೆಸ್ಟ್ ಸ್ಕೋರ್ ಆಗಬೇಕು ಅಷ್ಟೇ, ಇನ್ನೇನಿಲ್ಲ. ಉದ್ದೇಶ ಇಷ್ಟೇ, ಹೇಗಾದ್ರೂ ಮಾಡಿ ಹೈಯೆಸ್ಟ್ ಸ್ಕೋರ್ ಆಗಬೇಕು. ಎಷ್ಟು ಜನ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಅಷ್ಟು ಜನದ್ದು ಇಂಟರ್ ಕ್ವಾಲಿಫೈ ಆಗಲಿ ಅನ್ನೋ ಉದ್ದೇಶದಿಂದ ಸ್ಕೋರ್ ಹೈಕ್ ಆಗಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಮಾಡ್ತಾ ಇದೀವಿ. ಓದ್ಕೊಳ್ಳಿ ಅಷ್ಟೇ, ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಕೂತ್ಕೊಂಡು ಓದ್ಕೊಳ್ಳಿ. ಇನ್ನು ಐ ಥಿಂಕ್ 15th ಅಂತ ಅನ್ಸುತ್ತೆ ಟೆಂಟೇಟಿವ್ ಡೇಟ್ ಇರೋದು. ಅದ್ರೊಳಗಡೆ ಎಲ್ಲ ಮುಗಿಸ್ಕೊಳ್ಳಿ. ಶಿಮುಲ್ನವರು ಅದ್ರೊಳಗಡೆ ಮುಗಿಸ್ಕೊಳ್ಳಿ. ಅದಾದ್ಮೇಲೆ ಏನಾದ್ರು ಶಿಮುಲ್ ಟೈಮ್ ಸಿಕ್ಕಿದ್ರೆ ಪ್ಲಸ್ ಆಗುತ್ತೆ. ಇಲ್ಲ ಯಾವುದೇ ಕ್ಷಣದಲ್ಲಿ ಏನಾದ್ರು ಎಕ್ಸಾಮ್ ಅನೌನ್ಸ್ ಆದ್ರೆ ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ ರೆಡಿಯಾಗಿರಿ ಅಷ್ಟೇ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನೋಟಿಫಿಕೇಶನ್ಸು, DCC ಬ್ಯಾಂಕ್ಸು, KMF, KPSC, KEA ಎಲ್ಲ ಎಕ್ಸಾಮ್ಸು ಇದಾವೆ. ಎಲ್ಲ ಕಾಲಾಗ್ತಾ ಹೋಗ್ತವೆ. ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಮ್ಮ ಪೀಪಲ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ನಮಸ್ಕಾರ.